ಈ 7 ಸಿಸ್ಟರ್ ಸ್ಟೇಟ್ಸ್ ಏನಿದೆ, ಈ ದೇಶದ ಯಾವುದೇ ಪ್ರಧಾನಮಂತ್ರಿ ಅಲ್ಲಿಗೆ ಹೋಗಿಲ್ಲ. ನಮ್ಮ ಇಂದಿನ ಪ್ರಧಾನಮಂತ್ರಿಗಳು ಚುನಾವಣಾ ಭಾಷಣಕ್ಕೆ ಎಲ್ಲ ಕಡೆ ಹೋಗಿದ್ದಾರೆ. ನಾನು ಎಲ್ಲವನ್ನೂ ಸ್ಟಡಿ ಮಾಡಿ ಎಷ್ಟು ಡಿಸಿಷನ್ ತೊಗೊಂಡಿದ್ದೇನೆ, ಹೇಗೆ ಮಾನಿಟರ್ ಮಾಡಿದ್ದೇನೆ, ಪ್ರಧಾನಮಂತ್ರಿ ಆಫೀಸಲ್ಲಿ ಸೆಲ್ ಕ್ರಿಯೇಟ್ ಮಾಡಿ ಪ್ರತಿ ತಿಂಗಳು ನನಗೆ ವರದಿ ಬರಬೇಕು, ಪ್ರೋಗ್ರೆಸ್ ಏನಾಗಿದೆ ಎಲ್ಲ. ಇದು ತುಂಬ ವಿಷಯಗಳಿದೆ. ನಮ್ಮ ಗೆಳೆಯರು ಬನ್ನಿ ಸರ್. ಸೊ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಸ್ವೀಟ್. ಬನ್ನಿ ಸರ್. ನಮ್ಮ ರಾಜ್ಯದ ದಕ್ಷ ಅಧಿಕಾರಿಗಳಿಂದ ಚಿರಂಜೀವಿ ಸಿಂಗ್ ಅವರು ಬಂದಿದ್ದಾರೆ. ದೇವೇಗೌಡರನ್ನ ಬಹಳ ಹತ್ರದಿಂದ ನೋಡಿದವರು. ಗೌಡರು PM ಆಗಿದ್ದಾಗ, CM ಆಗಿದ್ದಾಗ ಆ ದಿನಗಳನ್ನ ನೆನಪಿಸ್ಕೊಳ್ಳಿ. ಚಿರಂಜೀವಿ ಸಿಂಗ್ ಅವರೇ, ಥ್ಯಾಂಕ್ ಯು ಫಾರ್ ಕಮಿಂಗ್. ಪ್ಲೀಸ್, ನಿಮ್ಮ ಮೆಮರೀಸ್ ಆಫ್ ದೇವೇಗೌಡ ಜಿ ಆಸ್ ಅ ಪ್ರೈಮ್ ಮಿನಿಸ್ಟರ್. ಸಾಹೇಬ್ರು ಈಗಾಗಲೇ ತಮ್ಮ ಲೀಡರ್ ಆಫ್ ಆಪೋಸಿಷನ್ ಆಗಿದ್ದಾಗ ದಿನಗಳ ಬಗ್ಗೆ ಹೇಳ್ತಾ ಇದ್ರು, ಬಂಗಾರದ ದಿನಗಳು ಅಂತ. ನಿಜವಾಗಿ ಅದು ಬಂಗಾರದ ದಿನಗಳು. ನಾನು ಆವಾಗ ದೇವರಾಜ್ ಅರಸ್ ಅವರ ಡೆಪ್ಟಿ ಸೆಕ್ರೆಟರಿ ಆಗಿದ್ದೆ, ಇವರು ವಿರೋಧ ಪಕ್ಷದ ನೇತಾ ಆಗಿದ್ರು. ಸೊ ಅಲ್ಲಿ ದಿವಸ ನೋಡೋದು ಸೆಷನ್ ಆಗಿದ್ದಾಗ, ಯಾಕೆಂದ್ರೆ ಅವ್ರ ಜೊತೆ ಅಸೆಂಬ್ಲಿಯಲ್ಲಿ ನಾನೇ ಹೋಗ್ತಾ ಇದ್ದೆ. ಸೊ ಮೊದಲನೇ ಪರಿಚಯ ಆವಾಗ ಆಯಿತು. ಬಟ್ ವಿಶೇಷವಾಗಿ ನಾನು ಏನ್ ನೋಡಿದೆ ಅಂದ್ರೆ, ಬಹಳ ಇವರು ಜೋರಾಗಿ ವಿರೋಧ ಪಕ್ಷದ ನೇತಾ ಆಗಿ ಸದನದಲ್ಲಿ ಮಾತಾಡ್ತಾ ಇದ್ರು. ಸಾಯಂಕಾಲ ಪ್ಯಾಲೇಸ್ನಲ್ಲಿ ನಾವು ಕೆಲವು ಸಲ ದೇವರಾಜ್ ಅರಸ್ ಅವರು ಅಲ್ಲಿಗೆ ಹೋಗ್ತಾ ಇದ್ರು ಫೈಲ್ ಕ್ಲಿಯರ್ ಮಾಡ್ಲಿಕ್ಕೆ. ಅಲ್ಲಿ ಇವರು ಬಂದು ಕೈಯಲ್ಲಿ ಕೈ ಹಾಕಿ ಅಥವಾ ಈ ತರ ವಾಕ್ ಮಾಡ್ತಾ ಇದ್ರು. ಇದು ಬಹಳ ಇಬ್ರು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ತಿದ್ರು ಅವರು. ಇದು ಆ ಕಾಲದ್ದು ರಾಜಕೀಯ ಸಂಸ್ಕೃತಿದು ಒಂದು ಉದಾಹರಣೆ. ಹೌದು. ಆ ಶಿಷ್ಟತೆ, ಆ ಸಂಸ್ಕೃತಿ ಇವತ್ತಿನ ರಾಜಕಾರಣಿಗಳು ಇವರಿಂದ ಕಲಿಬೇಕು. ಮತ್ತು ಪ್ರಧಾನಿಯಾಗಿ ಇವರು ಮಾಡಿದ, ವಿಶೇಷವಾಗಿ ರೈತರ ಬಗ್ಗೆ ಮಾಡಿದ ಕೆಲಸವನ್ನು ಮೆಚ್ಚಿ ಪಂಜಾಬಿನ ಜನ ಸ್ವತಃ ಒಂದು ಭತ್ತದ ತಳಿಯನ್ನ ದೇವೇಗೌಡ ತಳಿ ಅಂತ ಹೌದು ಹೌದು, ಅವ್ರ ಹೆಸರು ಒಂದು ಭತ್ತ ಇದೆ ಅಂತ ನಾನು ಕೂಡ ಓದ್ದೆ. ಜನ ಇದು ಜನ ಹೇಳೋದು ದೇವ್ ಅಂತ, ದೇವ್ ಗೌಡ. ಸೊ ನೋಡಿ, ಇದು ವೆರೈಟಿ ದೇವ್ ಗೌಡ ಅಂತ ಕರೀತಾರೆ ಅವರು. ಸೊ ನನ್ನ ದೃಷ್ಟಿಯಲ್ಲಿ ಇದಕ್ಕಿಂತ ದೊಡ್ಡ ಇದು ಭತ್ತದ ಬೀಜ. ಅಂದ್ರೆ ಒಬ್ಬ ರೈತ ಪ್ರಧಾನಮಂತ್ರಿ ಆಗಿದ್ದಾರೆ, ಅವ್ರ ಗೌರವ ಸೂಚಿಸಬೇಕು ಅಂತ ಪಂಜಾಬ್ ಜನ ಆ ಭತ್ತಕ್ಕೆ ಹೆಸರು ಇಟ್ಟಿದ್ದಾರೆ. ಜನರಿಂದ ಈ ತರದ್ದು ಆನರ್ ಕೊಟ್ಟಿದ್ದು ಬೇರೆ ಯಾರಿಗೂ ಇಲ್ಲ. ಇದು ಅವ್ರು ಮಾಡಿದ, ಪ್ರಧಾನಿಯಾಗಿ ಮಾಡಿದ ಕೆಲಸವನ್ನು ಮೆಚ್ಚಿ ಜನ ಕೊಟ್ಟಿದ್ದು ಪ್ರಶಸ್ತಿ. ಸರ್, ನೀವು ಅವ್ರನ್ನ ಪ್ರಧಾನಿಯಾಗಿ ನೋಡಿದಿರಿ, ಬಹಳ ಹತ್ರದ ನೋಡಿದಿರಿ. ಈ ಮುಂದಿನ ಪೀಳಿಗೆಗೆ ದೇವೇಗೌಡ ಅವರು ಆಸ್ ಅ ಪ್ರಧಾನಮಂತ್ರಿ ನೀವು ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ ನಿಮ್ಮ ಮಾತುಗಳಲ್ಲಿ ಹೇಳಿ. ಇಲ್ಲಿ ಇವರು ರೈತರಿಗೋಸ್ಕರ ಮಾಡಿದ ಕೆಲಸದ ಉದಾಹರಣೆ ಮುಂದೆ ಇದೆ, ನೀವು ನೋಡಿದಿರಿ. ಆ 10 ತಿಂಗಳಲ್ಲಿ ಇವರು ರೈತರಿಗೋಸ್ಕರ ಮಾಡಿದ ಕೆಲಸ ಹಿಂದಿನ ಜನ 10 ವರ್ಷದಲ್ಲಿ ಮಾಡಲಿಲ್ಲ. ಸೊ ಇದು ಬಹಳ ದೊಡ್ಡ ಸಾಧನೆ ಸಾಹೇಬರ್ದು. ಹೆಚ್ಚು ಕಾಲ ಅವರಿಗೆ ಸಿಕ್ಕಿದ್ರೆ ಬಹುಶಃ ರೈತರ ಸಮಸ್ಯೆಗಳ ಪರಿಹಾರ ಶಾಶ್ವತವಾಗಿ ಖಂಡಿತವಾಗ್ಲು. ಸರ್, ಎಷ್ಟೊಂದು ವಿಷಯಗಳು ಒಂದು ಸರ್ಕಾರ ಇದ್ದಾಗ ಪ್ರಾರಂಭ ಆಗುತ್ತೆ, ಅದು ಇನಿಷಿಯೇಟ್ ಆಗುತ್ತೆ ಅಥವಾ ಆರ್ಡರ್ ಪಾಸ್ ಮಾಡಿರ್ತಾರೆ. ಇನ್ನೊಂದು ಸರ್ಕಾರ ಬಂದಾಗ ಅದು ಎಕ್ಸಿಕ್ಯೂಟ್ ಆಗುತ್ತೆ ಅಥವಾ ಇನಾಗ್ರೇಟ್ ಆಗುತ್ತೆ. ಆ ಎಂಟೈರ್ ಕ್ರೆಡಿಟ್ ಮುಂದಿನ ಸರ್ಕಾರಕ್ಕೆ ಹೋಗುತ್ತೆ. ಆತರ ಎಷ್ಟೊಂದು ಯೋಜನೆಗಳು ಅವರು ಸ್ಟಾರ್ಟ್ ಮಾಡಿದಿರುತ್ತೆ ಆ ಟೈಮಲ್ಲಿ. ಮುಖ್ಯವಾಗಿ ನಿಮ್ಗೆ ಏನ್ ಅನ್ಸೋದೇನು? ಈಗ IT ಸೆಕ್ಟರ್ ಇರ್ಬೋದು ಅಥವಾ ಈ ಬ್ಯಾಂಗ್ಳೂರ್ ಚೆನ್ನೈ ಕಾರಿಡಾರ್ ಇರ್ಬೋದು. ಹೌದು, ಅವೆಲ್ಲ ಕೆಲಸ ಇವ್ರ ಕಾಲಿಂದ ಶುರು ಆಗಿತ್ತು. ನಮ್ಮ ಸ್ನೇಹಿತರು ಬಾಲಸುಬ್ರಹ್ಮಣ್ಯಂ ಅವರು ಯಾವಾಗ್ಲೂ ಹೇಳ್ತಾರೆ, ಬಾಲಸುಬ್ರಹ್ಮಣ್ಯಂ ಬಾಲು ಜನರಿಗೆ ಅವರ ಪರಿಚಯ ಇದೆ. ಅವರದ್ದು ಮುಖ್ಯವಾದದ್ದು ನೀವು ಕ್ಲೋಸ್ ಮಾಡಿದ್ದು ಫೈಲ್ಸ್ ಅಲ್ಲ, ನೀವು ಶುರು ಮಾಡಿದ್ದು ಫೈಲ್. ಯಾರು ಅಪ್ರೂವ್ ಮಾಡಿದ್ರು ಆ ಪ್ರಾಜೆಕ್ಟ್ ನ, ಅದು ವಿಷನ್ ಇತ್ತು. ಮುಖ್ಯ. ಹೌದು, ವಿಷನ್ ಸಾಹೇಬ್ರದು ಇತ್ತು. ಇನ್ಫ್ಯಾಕ್ಟ್ ಅದೊಂದು ಬುಕ್ ಇತ್ತು. ಬುಕ್ ಇದೆಯಾ ಅಲ್ಲಿ? ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಹೇಳಿದ್ದಾರೆ ಗುಡ್ ಗವರ್ನೆನ್ಸ್ ಬಗ್ಗೆ.
ಸರ್ ಇಲ್ಲಿ ಇಟ್ ಸೇಸ್ ಇಲ್ಲಿ ಹೇಳೋದೇನು ಅಂದ್ರೆ ಒಬ್ಬ ರಾಜಕಾರಣಿಗೆ ಪ್ರಚಾರ ಹಾಗೂ ವ್ಯಕ್ತಿ ಚಿತ್ರಣ ಎಷ್ಟು ಮುಖ್ಯವೆಂದರೆ ಪ್ರತಿಯೊಂದು ಅವಕಾಶವನ್ನು ಅವನು ಬಳಸಿಕೊಳ್ಳುತ್ತಾನೆ. ಉದಾಹರಣೆಗೆ ದೆಹಲಿ ಮೆಟ್ರೋ ನಿರ್ಮಾಣ ಮಾಡುವ ನಿರ್ಧಾರವನ್ನು 1996ರಲ್ಲೇ ತೆಗೆದುಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ನಿರ್ಧಾರಗಳು ಹಾಗೂ ಹಣಕಾಸು ವ್ಯವಸ್ಥೆಯನ್ನೂ ಸಹ ಆಗಲೇ ಮಾಡಲಾಗಿತ್ತು. ಈ ಯೋಜನೆ 5 ವರ್ಷಗಳ ನಂತರ ಪೂರ್ಣಗೊಂಡು ಮೆಟ್ರೋಗೆ ಚಾಲನೆ ನೀಡಿದಾಗ ಅಲ್ಲಿ ಕಂಡ ಮುಖಗಳು ಆಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಇದ್ದವರು ಮಾತ್ರ. ದೆಹಲಿ ಮೆಟ್ರೋ ಕಾಮಗಾರಿಯಲ್ಲಿ ಏನೇನೂ ಪಾತ್ರವಿರದ ಮುಖಗಳು. ಇದನ್ನು 100 ಪಟ್ಟು ಗುಣಿಸಿ ಸರ್ಕಾರದ ಪ್ರತಿಯೊಂದು ಯೋಜನೆಯೂ ಅನ್ವಯಿಸಿ ಫೋಟೋ ತೆಗೆಸಿಕೊಳ್ಳಬಲ್ಲ ಪ್ರತಿಯೊಂದು ಅವಕಾಶವನ್ನು ಜನ ಹೇಗೆ ಬಳಸಿಕೊಳ್ಳುತ್ತಾರೆ ಎಂದು ಊಹಿಸಿಕೊಳ್ಳಬಹುದು. ಪಬ್ಲಿಕ್ ಫೋಟೋ ಆಪರ್ಚುನಿಟಿ ಇದು ಸಾಮಾನ್ಯ ರಮೇಶ್, ಇದು ಸಾಮಾನ್ಯ. ಬಟ್ ಅಲ್ಲ ಸರ್, ಎಷ್ಟೊಂದು ನಡೆದಂತ ಒಳ್ಳೆಯ ವಿಷಯಗಳು ಇಟ್ ಡಸಂಟ್ ರೀಚ್ ದ ಪೀಪಲ್ ಅಂತ. ಹೌದು ರಮೇಶ್, ಇಲ್ಲಿ ಡೆಲ್ಲಿಯ ಸಂಸ್ಕೃತಿಯ ಪ್ರಶ್ನೆ ಕೂಡ ಬರುತ್ತೆ. ಆ ಮಾಧ್ಯಮದ ಜನರು ಯಾರೋ ಆಕ್ಸ್ಫರ್ಡ್ ಎಜುಕೇಟೆಡ್ ಇದ್ರೆ, ಕೇಂಬ್ರಿಡ್ಜ್ ಎಜುಕೇಟೆಡ್ ಇದ್ರೆ ಅವರಿಗೆ ಪ್ರಾಮಿನೆನ್ಸ್ ಕೊಡೋದು, ಸಬ್ಸ್ಟಾನ್ಸ್ ನೋಡೋದಿಲ್ಲ, ಅವರು ಇಮೇಜ್ ನ ನೋಡ್ತಾರೆ. ಬಟ್ ಸಾಹೇಬ್ರ ಇಮೇಜ್ ಜನಪರ ಒಬ್ಬ ರೂರಲ್ ಹೀರೋ ಆಗಿದ್ರು ಅವರು, ಆ ತರ ಆಗಿತ್ತು. ಅದಕ್ಕೆ ಜನರೇ ಈ ಪ್ರಶಸ್ತಿ ಅವರಿಗೆ ಕೊಟ್ಟಿದ್ದಾರೆ. ಸರ್ ಬಹಳ ಅದ್ಭುತ ಮಾತು ಹೇಳ್ತಾರೆ ಚಿರಂಜೀವಿ ಸಿಂಗ್ ಅವರು. ಅಬೌಟ್ ಅದರ್ ಕಂಪ್ಲೇಂಟ್ಸ್, ನಾವು ಕ್ಯಾರವನ್ ಅಲ್ಲಿ ಇದ್ದಾಗ ಕೂಡ ಮಾತಾಡ್ತಾ ಇದ್ವಿ. ಕೆಲವು ವಿಷಯಗಳನ್ನ ಹೇಗೆ ಟ್ವಿಸ್ಟ್ ಮಾಡಿ ಒಂದು ಸಣ್ಣದಾಗಿ ಮಾಡಿದ ಒಂದು ಸ್ಟೇಟ್ಮೆಂಟ್ ಅಬೌಟ್ ದ ಸ್ಲೀಪಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಕಮೆಂಟ್ ಮಾಡಿದ ಬಗ್ಗೆ ನೀವು ಕೂಡ ನಾನು ಹೇಳ್ತಾ ಇದ್ದೀರ ಅದ್ರ ಬಗ್ಗೆ. ವಾಟ್ ಹ್ಯಾಪನ್ ಎಕ್ಸಾಕ್ಟ್ಲಿ ಅಟ್ ದಟ್ ಸ್ಟೇಜ್ ಸರ್? ಒಂದು ಉದಾಹರಣೆ ಓದ್ತೀನಿ ಕೊಡಿ ಪ್ಲೀಸ್. ಎಸ್ ಸರ್. ಸಾಹೇಬ್ರ ಗಮನಕ್ಕೆ ತರಲಿ. ಯಾ ದಿ ನೀಡ್ ಟು ರೆಫರ್ ದೇವೇಗೌಡರು ನಿದ್ದೆ ಮಾಡಿ ಸಿಕ್ಕಾಕೊಂಡ ಬಗ್ಗೆ ಮಾತನಾಡಲೇಬೇಕು. ಪದೇ ಪದೇ ಪತ್ರಿಕೆಗಳು ನಿದ್ದೆ ಮಾಡುವ ಮೀಟಿಂಗ್ಗಳಲ್ಲಿ ಕಣ್ಣು ಬಿಡಲಾಗದ ಪ್ರಧಾನಮಂತ್ರಿ ಎಂದು ಟೀಕಿಸುತ್ತಿದ್ವು. ಕೀಪ್ ಹಿಸ್ ಐಸ್ ಓಪನ್ ಇನ್ ದಿ ಮೀಟಿಂಗ್. ಇವು ಲೈಟ್ ಇದೆಯಲ್ಲ, ನನಗೆ ಡಯಾಬಿಟಿಸ್ ಇರೋದ್ರಿಂದ ಉರಿ ಬರುತ್ತೆ ಫೋಕಸ್ ಮಾಡಿದಾಗ. ಪ್ರೈಮ್ ಮಿನಿಸ್ಟರ್ ಮೇಲೆ ಎಲ್ಲ ಲೈಟ್ಸು ಫೋಕಸ್ ಮಾಡ್ತಾರೆ. ಭಾಳ ಹೊತ್ತು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಂದಾಗ ನೀರು ಆಗುತ್ತೆ. ಅಗೇನ್ ಸ್ಲೀಪಿ ಪ್ರೈಮ್ ಮಿನಿಸ್ಟರ್. ನಾನು ಅವರೊಡನೆ ಆಪ್ತ ಒಡನಾಟದಲ್ಲಿದ್ದರಿಂದ ನನಗೆ ಈ ಸತ್ಯದರಿವಿದೆ. ದೇವೇಗೌಡರು ಸದಾ ಎಚ್ಚರದಿಂದಿದ್ದು ತಮ್ಮ ಸುತ್ತಮುತ್ತಲಿನ ಎಲ್ಲ ವಿಚಾರಗಳನ್ನು ಆಲಿಸ್ತಿದ್ರು. ಮೀಟಿಂಗ್ ತಮಾಷೆ ಇದೆ. ಅವರು ತೂಕಡಿಸುತ್ತಿರುವಂತೆ ಕಂಡ್ರೆ ಎದುರಿಗಿದ್ದವರ ಮಾತಿನಲ್ಲಿ ನಿರಾಸಕ್ತಿ ಉಂಟಾಗಿದೆ ಎಂಬುದರ ಸೂಚನೆ. And that he did not think much of what he was being said. Oh yeah. ಇಂಥ ಟೀಕೆಗಳು ಎಲ್ಲ ಎಲಿಟಿಸ್ಟ್ ಸಂಸ್ಕೃತಿಯ ಒಂದು ಲಕ್ಷಣ. ಬಟ್ ಆ ಎಲಿಟಿಸಮ್ದು ಕಾಲ ಹೋಯ್ತು. ಸೊ ನೀವು ನೋಡಿದಿರಿ, ಜನಕ್ಕೆ ನಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಯಾರು ಮಾಡೋದಿಲ್ಲ ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನಾನು ತೋರಿಸಿದೆ ಬೀಜ, ನೀವು ನೋಡಿದಿರಿ. ಇದು ಜನರಿಗೆ ಗೊತ್ತಾಗಿತ್ತು, ಈ ಡೆಲ್ಲಿ ಮೀಡಿಯಾನವರಿಗೆ ಗೊತ್ತಾಗ್ಲಿಲ್ಲ.